ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಹಾಗೆ ವಿವರಣೆಯನ್ನು ತಿಳ್ಕೊಳ್ಳುವ. ನೀವು ಹೇಳಿರುವಂತೆ ಇನ್ನು ಪ್ರತಿಯೊಂದು ಪಾಠದ ರೀತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗುವ. ಮೊದಲ ಘಟಕ, ಎರಡನೆಯ ಘಟಕ, ಮೂರನೆಯ ಘಟಕ, ಈ ರೀತಿಯಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗುವ. ಈ ರೀತಿಯಾಗಿ ಮಾಡ್ಕೊಳ್ತಾ ಹೋದರೆ ನಮಗೆ ವಿಡಿಯೋಗಳು ಬೇಗ ಸಿಗ್ತದೆ ಅನ್ನೋ ಕಾರಣದಿಂದ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಅಂದರೆ ತುಂಬ ಜನ ನೀವು ಹೇಳ್ತಾ ಇದ್ರಿ ವಿಡಿಯೋಗಳು ಒಂದರ ನಂತರ ಒಂದು ಸಿಗ್ತಾ ಇಲ್ಲ, ಅಥವಾ ಒಂದು ಪಾಠದ ನಂತರ ಇನ್ನೊಂದು ಪಾಠಗಳು ಹುಡುಕ್ತಾ ಹೋಗಬೇಕು, ತುಂಬಾ ಸಮಯ ಬೇಕಾಗ್ತದೆ. ಆದ ಕಾರಣ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೂ ಕೂಡ ಒಂದು ಅನುಕೂಲ ಆಗಲಿ ಎನ್ನುವ ಕಾರಣದಿಂದಾಗಿ ಪ್ರತಿ ಒಂದು ಘಟಕದಿಂದನೇ ನಾವು ಓದ್ತಾ ಹೋಗುವ, ಅಭ್ಯಾಸವನ್ನು ಮಾಡ್ತಾ ಹೋಗುವ. ಮೊದಲನೆಯದು ಘಟಕ 1 ಅಂತಲೇ ನಾನು ಹಾಕ್ತಾ ನಿಮಗೆ ಅದರಲ್ಲಿ ನಾನು ಒಂದೊಂದೇ ಘಟಕವನ್ನು ತಿಳಿಸ್ತಾ ಹೋಗ್ತೇನೆ. ಈಗಾಗಲೇ ನಾವು ರಾಜ್ಯಶಾಸ್ತ್ರದ ಬಗ್ಗೆ ಸ್ವಲ್ಪ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಅದೆಲ್ಲ ಕೂಡ ಪ್ಲೇ ಲಿಸ್ಟಲ್ಲಿದೆ. ಆದರೆ ಒಂದೇ ರೀತಿಯ ಘಟಕ 1, 2, 3, 4 ಒಂದರ ನಂತರ ಒಂದು ವಿಡಿಯೋಗಳಿಲ್ಲ. ಬೇರೆ ಬೇರೆ ಮುಖ್ಯವಾದ ಪ್ರಶ್ನೆಗಳ ವಿಡಿಯೋಗಳನ್ನು ಬೇರೆ ಬೇರೆ ಪ್ರತ್ಯೇಕವಾಗಿ ವಿಡಿಯೋಗಳು ಮಾಡಿರುವಂಥದ್ದು ಪ್ಲೇ ಲಿಸ್ಟಲ್ಲಿ ಇದೆ. ಅಂದರೆ ನಾವು ಇವತ್ತಿನಿಂದ ಅಭ್ಯಾಸವನ್ನು ಆರಂಭ ಮಾಡ್ತಾ ಘಟಕ 1, ಘಟಕ 2 ಈ ರೀತಿಯಾಗಿ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗುವ. ರಾಜ್ಯಶಾಸ್ತ್ರವನ್ನು ನೀವು ಓದ್ಕೊಳ್ಬೇಕಾದ್ರೆ ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಮೊದಲಿಗೆ ನೀವು ಗುರುತನ್ನು ಹಾಕ್ಕೊಳ್ಳಿ. ಅದಾದ ನಂತರ ನೀವು ಅದರೊಳಗೆ ಬಂದಿರುವಂಥ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋದರೆ ಆಯಿತು. ಇಲ್ಲಿ ಬ್ಲಾಕ್ 1ರಿಂದ ಬ್ಲಾಕ್ 2ರಿಂದ ಬ್ಲಾಕ್ 3 ಮತ್ತು ಬ್ಲಾಕ್ 4 ಬ್ಲಾಕ್ಗಳಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ. ನಮಗೆ ಪರೀಕ್ಷೆಗೆ ಬರೀಬೇಕಾದ್ರೆ ಅವರೇನು ಮಾಡ್ತಾರೆ, 4 ಬ್ಲಾಕಿನಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆ ನೋಡಲಿಲ್ವೋ ಒಮ್ಮೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳಿ. ಇದು 2023 ಹಳೆಯ ಪ್ರಶ್ನೆ ಪತ್ರಿಕೆ. ದ್ವಿತೀಯ BA ರಾಜ್ಯಶಾಸ್ತ್ರದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಒಮ್ಮೆ ನೋಡ್ಕೊಳ್ಳಿ. ಹಾಗೆ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂತ ಕೂಡ ನಿಮಗೆ ಗೊತ್ತಾಗ್ತದೆ. ವಿಭಾಗ ಎಯಲ್ಲಿ ನಾವು ನೋಡಿದರೆ 5 ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು. 4 ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಬರೀಲಿಕ್ಕೆ ಇರುವಂಥದ್ದು. ಒಟ್ಟು ಅವರು 6 ಪ್ರಶ್ನೆಗಳನ್ನು ನಮಗೆ ಕೊಡ್ತಾರೆ. ನಾವು ಅದರಲ್ಲಿ 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ನಾವು ಸಾಧ್ಯ ಆದಷ್ಟು ಪಾಯಿಂಟ್ಸ್ಗಳು ಇರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಬರೆದ್ರೆ ತುಂಬಾ ಒಳ್ಳೆಯದು. ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೋಡಿದರೆ, ಶ್ರೀಮಂತ ಸಭೆಯ ರಚನೆಯನ್ನು ತಿಳಿಸಿ, ಅಮೆರಿಕ ಸಂವಿಧಾನ ಪದ್ಧತಿಯಲ್ಲಿನ ನಿಯಂತ್ರಣ ಮತ್ತು ಸಮತೋಲನಗಳ ಕುರಿತು ಟಿಪ್ಪಣಿ ಬರೆಯಿರಿ, ಸ್ವಿಸ್ನ ಫೆಡರಲ್ ಕೌನ್ಸಿಲ್ನ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ, ಫ್ರಾನ್ಸ್ನ ಪಕ್ಷ ಪದ್ಧತಿಯ ಮುಖ್ಯ ಲಕ್ಷಣಗಳನ್ನು ತಿಳಿಸಿ, ಹಾಗೆ ಜಪಾನ್ನ ನಾಗರಿಕರ ಕರ್ತವ್ಯಗಳನ್ನು ಪಟ್ಟಿ ಮಾಡಿ, ಚೀನಾದ ಸ್ಟೇಟ್ ಕೌನ್ಸಿಲ್ನ ಪಾತ್ರವನ್ನು ತಿಳಿಸಿ ಅಂತ 5 ಅಂಕದ ಪ್ರಶ್ನೆಗಳಲ್ಲಿ ಕೊಟ್ಟಿರುವಂಥದ್ದು. ಇನ್ನು ವಿಭಾಗ ಬಿಯಲ್ಲಿ ನಾವು ನೋಡೋದಾದರೆ 10 ಅಂಕದ ಪ್ರಶ್ನೆಗಳು ಕೊಟ್ಟಿರುವಂಥದ್ದು. ಒಂದು, ಬ್ರಿಟನ್ ಪ್ರಧಾನಮಂತ್ರಿಯ ಪಾತ್ರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ, ಅಮೇರಿಕಾದ ಒತ್ತಡ ಗುಂಪುಗಳ ಕುರಿತು ಪ್ರಬಂಧವನ್ನು ಬರೆಯಿರಿ, ಫ್ರಾನ್ಸ್ನ 5ನೇ ಗಣರಾಜ್ಯ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ, ಜಪಾನ್ ಚಕ್ರವರ್ತಿಯ ಪಾತ್ರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ, ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಸಂಘಟನೆ ಮತ್ತು ಪಾತ್ರವನ್ನು ಪರಿಶೀಲಿಸಿ. ಇಲ್ಲಿ ಅವರೇನು ಮಾಡಿದ್ದಾರೆ, 3 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ 5 ಪ್ರಶ್ನೆಗಳನ್ನು ಕೊಡ್ತಾರೆ. ನಾವು ಅದರಲ್ಲಿ 3 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಇರುವಂಥದ್ದು. ಇನ್ನು ವಿಭಾಗ ಸಿಯಲ್ಲಿ 15 ಅಂಕದ ಪ್ರಶ್ನೆಗಳು ಬರುವಂಥದ್ದು. 4 ಪ್ರಶ್ನೆಗಳನ್ನು ಕೊಡ್ತಾರೆ. ಅದರಲ್ಲಿ ನಾವು 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ಮೊದಲ ಪ್ರಶ್ನೆ, ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ, ಅಮೆರಿಕಾದ ಅಧ್ಯಕ್ಷರ ಚುನಾವಣೆ, ಅಧಿಕಾರಗಳು, ಕಾರ್ಯಗಳನ್ನು ವರ್ಣಿಸಿ, ಸ್ವಿಸ್ನ ನ್ಯಾಯಾಂಗದ ರಚನೆ, ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಮೌಲ್ಯೀಕರಿಸಿ, ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೊಟ್ಟಿದಾಗ ನಾವು ಏನು ಮಾಡಬೇಕು, 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಅದರಲ್ಲಿ ತುಂಬಾ ಪಾಯಿಂಟ್ಸ್ಗಳಿರುವಂಥದ್ದು. ನಮಗೆ ಸರಿಯಾಗಿ ಗೊತ್ತಿರುವಂಥ ಪ್ರಶ್ನೆಗೆ ಆಯ್ಕೆ ಮಾಡಿಕೊಂಡು ನಾವು ಆ 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ನೀವು ಹೆಚ್ಚಿನ ಪ್ರಶ್ನೆ ಬರೆಯುವಂಥದ್ದು ಅಥವಾ ಉತ್ತರವನ್ನು ಬರೆಯುವಂಥದ್ದು ಅದು ಯಾವುದು ಮಾಡಿದರೂ ಕೂಡ ನಿಮಗೆ ಹೆಚ್ಚಿನ ಅಂಕ ಸಿಗುವುದಿಲ್ಲ. ಅವರು 2 ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ ಮೇಲೆ 2 ಪ್ರಶ್ನೆಗೆ ಉತ್ತರಿಸಬೇಕು. 3 ಬರೆಯುವಂಥದ್ದು, 4 ಬರೆಯುವಂಥದ್ದು ಮಾಡಿದರೆ ಯಾವುದೇ ರೀತಿಯ ಅಲ್ಲಿ ಪ್ರಯೋಜನ ಇಲ್ಲ. ಅದರಿಂದ 2 ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ಈಗ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇದೆ, ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ನಿಮಗೆ ಗೊತ್ತಾಯಿತು ಅಲ್ವಾ. ನಾವು ಘಟಕ 1ರಿಂದ ಅಭ್ಯಾಸವನ್ನು ಮಾಡುವ. ಘಟಕ 1 ಮುಖ್ಯವಾಗಿ
ಮುಖ್ಯವಾದ ಪ್ರಶ್ನೆ ಇದೆಯಾ ಎನ್ನುವಂಥದ್ದು ನೋಡಿದರೆ ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳು ವೇರೆ ವೇರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಅದು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬ್ಲಾಕ್ 1ರಲ್ಲಿ ನಾವು ಓದಬೇಕಾಗಿರುವಂಥದ್ದು ಘಟಕ 1 ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ ಎನ್ನುವಂಥದ್ದನ್ನು ಕೊಟ್ಟಿರುವಂಥದ್ದು. ಅದರಿಂದ ನಾವು ಘಟಕ 1ಕ್ಕೆ ಹೋಗುವ. ಇಲ್ಲಿ ನೋಡಿ, ಇವತ್ತು ನಾವು ಘಟಕ 1ರಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಅಭ್ಯಾಸವನ್ನು ಮಾಡುವ. ನಾನು ನಿಮಗೆ ಅದರಲ್ಲಿ ಅದೇ ರೀತಿಯಲ್ಲಿ ಕೊಡ್ತಾ ಹೋಗ್ತೇನೆ. ಘಟಕ 1 ಬ್ರಿಟನ್ ಸಂವಿಧಾನದಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಪ್ರಧಾನ ಲಕ್ಷಣಗಳು. ಸಂವಿಧಾನದ ಪ್ರಧಾನ ಲಕ್ಷಣಗಳು, ಬ್ರಿಟನ್ನ ಸಂವಿಧಾನದ ಪ್ರಧಾನ ಲಕ್ಷಣಗಳಾಗಿರುವಂಥದ್ದು. ಪುಟ ಸಂಖ್ಯೆ 6ರಲ್ಲಿದೆ ನೋಡಿ. ಪುಟ ಸಂಖ್ಯೆ 6ರಲ್ಲಿ ಬ್ರಿಟನ್ ಸಂವಿಧಾನದ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಬ್ರಿಟನ್ ಸಂವಿಧಾನವನ್ನು ಮಾತೃಸ್ವರೂಪದ ಸಂವಿಧಾನ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ, ವಿಶ್ವದ ಎಲ್ಲ ಸಂಸ್ಥೆಗಳಿಗಿಂತಲೂ ಕೂಡ ಹಳೆಯದಾದ ಸಂಸ್ಥೆ ಅಂತ ಹೇಳಿದರೆ ಅದು ಸಂವಿಧಾನ. ಈ ಸಂವಿಧಾನವು ತನ್ನದೇ ಆದ ಅನೇಕ ಸಂಪ್ರದಾಯ, ಒಡಂಬಡಿಕೆ, ಇನ್ನು ಮುಂತಾದ ಲಕ್ಷಣವನ್ನು ಒಳಗೊಂಡಂಥ ಒಂದು ವೈವಿಧ್ಯಮಯ ಸಂವಿಧಾನ. ಈ ಸಂವಿಧಾನದ ಲಕ್ಷಣಗಳನ್ನು ನಾವು ನೋಡಿದರೆ ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಮೊದಲನೆಯದಾಗಿ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನವನ್ನು ಬರೆದಿಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಹೇಳೋದು. ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ. 2 ನಮ್ಯ ಸಂವಿಧಾನ. 3 ಸಂಸತ್ತಿನ ಪರಮಾಧಿಕಾರ. 4 ಸಂವಿಧಾನ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ. 5 ಏಕಾತ್ಮಕ ಮಾದರಿಯ ಸರಕಾರ. 6 ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ. 7 ಕಾನೂನಿನ ಅಧಿಪತ್ಯ. 8 ದ್ವಿಪಕ್ಷ ಪದ್ಧತಿ. 9 ಅಧಿಕಾರ ಪ್ರತ್ಯೇಕತೆಯ ತತ್ವ. ಮೂಲಭೂತ ಹಕ್ಕುಗಳು. ತಾಳ್ಮೆ ಮತ್ತು ಸಹಿಷ್ಣುತಾ ಲಕ್ಷಣಗಳು. ಸಹಿಷ್ಣುತೆಯ ಲಕ್ಷಣಗಳು. ಇವಿಷ್ಟು ಪಾಯಿಂಟ್ಸ್ಗಳು ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳಾಗಿದೆ. ಈಗ ನಾವು ಆ ಪಾಯಿಂಟ್ಸ್ಗಳನ್ನು ಒಂದೊಂದಾಗಿ ವಿವರಿಸ್ತಾ ಅದರ ಅಭ್ಯಾಸವನ್ನು ಮಾಡ್ತಾ ಹೋಗುವ, ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳುವ. ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಮೊದಲನೆಯ ಪಾಯಿಂಟ್ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ. ಅಂದರೆ ಈ ಪಾಯಿಂಟ್ಸ್ನ ಹೆಸರೇ ನಿಮಗೆ ತಿಳಿಸುವಂತೆ ಈ ಒಂದು ಸಂವಿಧಾನವನ್ನು ಬರೀಲಿಕ್ಕೆ ಇಲ್ಲ. ಆ ಒಂದು ಸಂವಿಧಾನ ಅಲಿಖಿತವಾಗಿಯೇ ಇರುವಂಥದ್ದು. ಅದಕ್ಕೆ ಯಾವುದೇ ರೀತಿಯ ಅಲ್ಲಿ ಅಲಿಖಿತವಾಗಿರುವುದು, ಅಲ್ಲಿ ಬರೆದಿಡದ ಸಂವಿಧಾನವು ಕೂಡ ತುಂಬಾ ಮುಖ್ಯವಾಗಿ ಬರುವಂಥ ವಿಚಾರ ಆಗಿದೆ. ಇಲ್ಲಿ ಸಂವಿಧಾನದ ಪ್ರಧಾನ ಲಕ್ಷಣಗಳು: ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ, ನಮ್ಯ ಸಂವಿಧಾನ, ಸಂಸತ್ತಿನ ಪರಮಾಧಿಕಾರ, ಸಂವಿಧಾನ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ, ಏಕಾತ್ಮಕ ಮಾದರಿಯ ಸರ್ಕಾರ, ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ, ಕಾನೂನಿನ ಅಧಿಪತ್ಯ, ದ್ವಿಪಕ್ಷ ಪದ್ಧತಿ, ಅಧಿಕಾರ ಪ್ರತ್ಯೇಕತಾ ತತ್ವ, ಮೂಲಭೂತ ಹಕ್ಕುಗಳು, ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು. ಇವಿಷ್ಟು ಪಾಯಿಂಟ್ಸ್ಗಳು ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು. ಮೊದಲನೆಯ ಪಾಯಿಂಟ್ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ. ಹೆಸರೇ ಸೂಚಿಸುವಂತೆ ಈ ಒಂದು ಸಂವಿಧಾನವನ್ನು ಬರೀಲಿಕ್ಕೆ ಇಲ್ಲ, ಅದು ಅಲಿಖಿತವಾಗಿಯೇ ಇರ್ತದೆ. ಬ್ರಿಟನ್ನ ಸಂವಿಧಾನವು ಯಾವುದೇ ದಿನದಿಂದಾಗಲಿ ಅಥವಾ ಸಂವಿಧಾನದ ರಚನಾ ಮಂಡಳಿಯಿಂದ ರಚಿತವಾದುದಲ್ಲ. ಇಲ್ಲಿ ಬ್ರಿಟನ್ನ ಸಂವಿಧಾನ ಎನ್ನುವಂಥದ್ದು ರಚನೆ ಆಗಲಿಲ್ಲ. ಈ ರೀತಿ ರಚನೆಗೊಳ್ಳದೆ ಐತಿಹಾಸಿಕವಾಗಿ ಬೆಳೆದು ಬಂದಿರುವಂತಹ ಸಂವಿಧಾನವಾಗಿದೆ. ಈ ಸಂವಿಧಾನ ಸಂಪ್ರದಾಯಗಳು, ಪದ್ಧತಿಗಳು, ರೂಢಿಗಳು, ಒಪ್ಪಂದಗಳು, ಒಡಂಬಡಿಕೆಗಳು ಮೊದಲಾದವುಗಳ ಆಧಾರದ ಮೇಲೆ ಬೆಳವಣಿಗೆ ಹೊಂದುತ್ತಾ ಬಂದಿರುವಂತಹ ಸಂವಿಧಾನವಾಗಿರುತ್ತದೆ. ಆದರೆ ಜನತೆಯ ಅವಶ್ಯಕತೆ ಮತ್ತು ಪರಿಸ್ಥಿತಿಗಳಿಗೆ ಹೊಂದಿಕೊಂಡಂತೆ ಬೆಳೆಯುತ್ತಾ ಬಂದಿರುವ ಹಾಗೂ ಇಂದಿಗೂ ಅದೇ ರೀತಿ ಮುಂದುವರಿಯುತ್ತಿರುವ ಸಂವಿಧಾನವಾಗಿದ್ದು ಯಾವುದೇ ನಿರ್ದಿಷ್ಟ ಅಥವಾ ನಿಖರವಾದ ದಾಖಲೆಗಳಿಲ್ಲ.
ನೋಡಿ, ಈ ಬ್ರಿಟನ್ ಸಂವಿಧಾನ, ಈಗ ಇದರಲ್ಲಿ ಕೊಡುವಂಥದ್ದು ಮೊದಲಿಗೆ ಹೊರದೇಶದಿಂದ ಅವರ ಒಂದು ಆಡಳಿತ ಆಗಿರುವಂಥದ್ದು. ಇಲ್ಲಿ ನಾವು ಮೊದಲಿಗೆ ತೆಗೆದುಕೊಂಡಿರುವಂಥ ವಿಚಾರ ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳು. ಬ್ರಿಟನ್ ಸಂವಿಧಾನ ಅಂತ ಹೇಳಿದರೆ ಏನು? ಬ್ರಿಟನ್ ಸಂವಿಧಾನ ಅಂತ ಹೇಳಿದರೆ ಅದು ಒಂದು ಸಂವಿಧಾನವನ್ನು ಕಾಯ್ದುಕೊಂಡು ಹೋಗುವಂಥದ್ದು. ಎಲ್ಲ ಸಂವಿಧಾನಗಳಿಂದಲೂ ಹಳೆಯದಾದ ಸಂವಿಧಾನ ಯಾವುದು ಎನ್ನುವಂಥದ್ದು ನೋಡಿಕೊಳ್ಳುವುದು, ಜಾಗ್ರತೆಯನ್ನು ಮಾಡಿಕೊಳ್ಳುವಂಥದ್ದು. ಅಂದರೆ ಸಂವಿಧಾನದ ಒಂದು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಈಗ ಬರೆಯದೇ ಇದ್ದರೆ ಅದನ್ನು ಎಷ್ಟು ಜಾಗರೂಕತೆಯಿಂದ ಇಡಬೇಕು, ಎಷ್ಟು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಎನ್ನುವುದಂತೆಲ್ಲ ನೋಡಿಕೊಂಡು ಅಲ್ಲಿ ಮಾಡಬೇಕಾಗ್ತದೆ. ಅಲ್ಲಿ ಸಂವಿಧಾನವನ್ನು ಸಾಂಪ್ರದಾಯಿಕವಾಗಿರ್ಬೋದು, ಪದ್ಧತಿಗಳು ಇರ್ಬೋದು, ರೂಢಿಗಳು ಇರ್ಬೋದು, ಒಪ್ಪಂದಗಳು, ಒಡಂಬಡಿಕೆಗಳು, ಎಲ್ಲ ಆಧಾರಗಳ ಮೇಲೆ ಅದು ಬೆಳೆಯುತ್ತಾ ಹೋಗುವಂಥದ್ದು. ಆದರೆ ಜನತೆಯ ಅವಶ್ಯಕತೆ ಮತ್ತು ಪರಿಸ್ಥಿತಿಗಳಿಗೆ ಹೊಂದಿಕೊಂಡಂತೆ ಬೆಳೆಯುತ್ತಾ ಬಂದಿರುವ ಹಾಗೂ ಇಂದಿಗೂ ಅದೇ ರೀತಿ ಮುಂದುವರಿಯುತ್ತಿರುವ ಸಂವಿಧಾನವಾಗಿದ್ದು, ಇದು ಯಾವುದೇ ನಿರ್ದಿಷ್ಟ ಅಥವಾ ನಿಖರವಾದ ದಾಖಲೆಗಳಿಲ್ಲ, ನಿಘಂಟು ಅಥವಾ ಕ್ರೋಢೀಕರಣಗೊಂಡಿಲ್ಲದಿರುವುದರಿಂದ ಇದನ್ನು ಅಲಿಖಿತ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಹೀಗೆಂದ ಮಾತ್ರಕ್ಕೆ ಲಿಖಿತ ರೂಪದಲ್ಲಿ ಏನೂ ಇಲ್ಲವೆಂದು ತಿಳಿಯಲು ಸಾಧ್ಯ ಇಲ್ಲ, ಏಕೆಂದರೆ ಮ್ಯಾಗ್ನಾ ಕಾರ್ಟ್, ಬಿಲ್ ಆಫ್ ರೈಟ್ ಮೊದಲಾದಂತಹ ಲಿಖಿತ ರೂಪಾಂಶಗಳು ಸಂವಿಧಾನದ ಭಾಗಗಳಾಗಿರುವುದನ್ನು ಗುರುತಿಸಬಹುದು. ಆದರೆ ಇದು ಹೆಚ್ಚಾಗಿ ಐತಿಹಾಸಿಕ ಧರಿಸಿಕೊಂಡಿದ್ದು ಆಧರಿಸಿಕೊಂಡಿದ್ದು ಯಾರಿಂದಲೂ ರಚಿತಗೊಳ್ಳದಿರುವುದರಿಂದ ಅಲಿಖಿತ ಸಂವಿಧಾನವೆಂದು ಪರಿಗಣಿಸಲಾಗ್ತದೆ. ಒಟ್ಟಿನಲ್ಲಿ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಎನ್ನುವಂಥದ್ದು ಸ್ವಲ್ಪ ಲಿಖಿತವಾಗಿರ್ಬೋದು ಅಥವಾ ಸ್ವಲ್ಪ ಅಲಿಖಿತ ಕೂಡ ಆಗಿರ್ಬೋದು ಅಂತ ಅವರು ತಿಳಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ನಾವು ನೋಡಿದರೆ ಬ್ರಿಟನ್ ಸಂವಿಧಾನ ಬರೆಯದೇ ಇರುವಂಥ ಒಂದು ಸಂವಿಧಾನ. ಯಾವುದೇ ಒಂದು ನಿಯಮವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಬರೆಯದೇ ಇರುವಂಥ ಒಂದು ಸಂವಿಧಾನ ಅಥವಾ ಅಲಿಖಿತ ಸಂವಿಧಾನ ಅಂತ ಕೂಡ ಹೇಳುವಂಥದ್ದು. ಎರಡನೇ ಪಾಯಿಂಟ್ನಲ್ಲಿ ಅದರಲ್ಲಿ ನಮ್ಯ ಸಂವಿಧಾನವು ನಮ್ಯತೆಯಿಂದ ಕೂಡಿರುತ್ತದೆ. ಬ್ರಿಟನ್ ಸಂವಿಧಾನವು ನಮ್ಯ ಸಂವಿಧಾನವಾಗಿದ್ದು ಸಂವಿಧಾನದ ತಿದ್ದುಪಡಿಯನ್ನು ಸಾಮಾನ್ಯ ಕಾನೂನುಗಳನ್ನು ರಚಿಸುವ ರೀತಿಯಲ್ಲಿಯೇ ಮಾಡಲು ಅವಕಾಶ ಹೊಂದಿದೆ. ಅಂದರೆ ಸಂಸತ್ತು ಸಾಮಾನ್ಯ ಕಾನೂನುಗಳನ್ನು ಸರಳ ಬಹುಮತದೊಡನೆ ರಚಿಸುವ ರೀತಿಯಲ್ಲಿಯೇ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಸಂವಿಧಾನಾತ್ಮಕ ಕಾನೂನು ರಚಿಸಲು ಅವಕಾಶ ಹೊಂದಿರುವುದರಿಂದ ಇದನ್ನು ನ್ಯಾಯ ಸಂವಿಧಾನ ಅಂತ ಕರೆಯುವಂಥದ್ದನ್ನು ಕಾಣ್ಬೋದು. ಇನ್ನು ಮೂರನೇ ಪಾಯಿಂಟ್ನಲ್ಲಿ ನಾವು ನೋಡಿದರೆ ಸಂಸತ್ತಿನ ಪರಮಾಧಿಕಾರ ಎನ್ನುವಂಥದ್ದು ಬ್ರಿಟನ್ ಸಂವಿಧಾನವು ಸಂಸತ್ತಿನ ಪರಮಾಧಿಕಾರಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಬ್ರಿಟನ್ ಸಂವಿಧಾನವು ಸಂಸತ್ತಿನ ಪರಮಾಧಿಕಾರಕ್ಕೆ ಅವಕಾಶವನ್ನು ಕಲ್ಪಿಸಿದ್ದು, ಇದರ ಪ್ರಕಾರ ಸಂಸತ್ತು ಯಾವುದೇ ಕಾನೂನನ್ನು ರಚಿಸುವ ಹಾಗೂ ರದ್ದುಗೊಳಿಸುವ ಸಂಪೂರ್ಣ ಅಧಿಕಾರವನ್ನು ಸಹ ಹೊಂದಿದ್ದು, ಬ್ರಿಟನ್ನ ಸಂವಿಧಾನವು ಮಾಡಲಾಗದಂಥ ಯಾವುದೇ ಕಾರ್ಯ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಬ್ರಿಟನ್ನಲ್ಲಿ ಅಲಿಖಿತ ಸಂವಿಧಾನವಿರುವುದು, ಜೊತೆಗೆ ಸರಕಾರದ ಯಾವುದೇ ಅಂಗಕ್ಕೆ ಅಧಿಕಾರ ನೀಡದಿರುವ ಕಾರಣದಿಂದಾಗಿ ಸಂಪೂರ್ಣ ಸಾರ್ವಭೌಮ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಗ್ತದೆ. ಈ ಕಾರಣದಿಂದಾಗಿ ಸಂಸತ್ತಿನ ಅಧಿಕಾರವನ್ನು ನಿಯಂತ್ರಿಸುವ ಯಾವುದೇ ಶಕ್ತಿ ಬ್ರಿಟನ್ನಲ್ಲಿ ಇರುವುದಿಲ್ಲ ಹಾಗೂ ಸಂಸತ್ತು ಶಾಸನೀಯ ವಿಚಾರದಲ್ಲಿ ಪರಮಾಧಿಕಾರವುಳ್ಳಂತಹ ಅಂಗವಾಗಿದೆ. ಇದು ಸಂವಿಧಾನದ ಪರಮಾಧಿಕಾರ. ಇನ್ನು ಸಂವಿಧಾನದ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ. ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಇರುವಂಥದ್ದು ಬ್ರಿಟನ್ ಸಂವಿಧಾನದ ಮತ್ತೊಂದು ಲಕ್ಷಣ ಅಂತ ಹೇಳಿದರೆ ಸಂವಿಧಾನಿಕ ಸಿದ್ಧಾಂತ ಹಾಗೂ ಸರಕಾರದ ಕಾರ್ಯಾಚರಣೆಯಲ್ಲಿನ ವಿಭಿನ್ನತೆ. ನಿಯಂತ್ರಣಕ್ಕೆ ಒಳಪಟ್ಟಿದೆ ಸರಕಾರದ ಇಲ್ಲಿ ರಾಜ್ಯ ತನ್ನ ಇಚ್ಛೆಗೆ ಅನುಗುಣವಾಗಿ ನೇಮಕವನ್ನು ಮಾಡಲಿಕ್ಕೆ ಆಗ್ತದೆ. ಸಂವಿಧಾನ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ. ಸೈದ್ಧಾಂತಿಕವಾಗಿ ಇವೆಲ್ಲವೂ ನಿಜ, ಆದರೆ ಆಗ್ರಾ ಅವರು ತಮ್ಮ ಲೇಖನದಲ್ಲಿ ಹೇಳಿರುವಂತೆ ನೈಜವಾಗಿ ಹೇಳುವುದಾದರೆ ರಾಜ ಇಂಗ್ಲೆಂಡ್ನಲ್ಲಿ ನಾಮಮಾತ್ರ ಅಧಿಕಾರವನ್ನು ಹೊಂದಿದ್ದಾನೆ. ಈ ಕಾರಣದಿಂದಾಗಿ ಅವರು ತಿಳಿಸಿದಂಥ ಎಲ್ಲ ಅಧಿಕಾರಗಳು ರಾಮನಿಂದ ಅಥವಾ ರಾಜಮುಕುಟದಿಂದ ಪ್ರಜಾಪ್ರತಿನಿಧಿಗಳನ್ನೊಳಗೊಂಡ ಸಂಸತ್ತಿಗೆ ವರ್ಗಾಯಿಸಲಾಗಿದೆ. ರಾಜನು ಕೇವಲ ನಾಮಮಾತ್ರ ಅಧಿಕಾರವನ್ನು ಹೊಂದಿದ್ದಾನೆ. ಈ ರೀತಿಯಾಗಿ ಕಾರ್ಯಪ್ರವೃತ್ತಿಯಿಂದ ಸಿದ್ಧಾಂತ ಸಂಪೂರ್ಣವಾಗಿ
ಅದಲು ಬದಲಾಗಿದೆ. ಮೂರನೇ ಅದರಲ್ಲಿ ನಮ್ಯ ಸಂವಿಧಾನ, ಎರಡನೇ ಸಂಸತ್ತಿನ ಪರಮಾಧಿಕಾರ, 3 ಸಂವಿಧಾನ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ, 5 ಏಕಾತ್ಮಕ ಮಾದರಿಯ ಸರಕಾರ. ಏಕಾತ್ಮಕ ಮಾದರಿಯ ಸರಕಾರ. ಇಲ್ಲಿ ಏಕಾತ್ಮಕ ಮಾದರಿಯ ಸರಕಾರ ಅಂತ ಬಂದಾಗ ಸರಕಾರ 2 ಸರಕಾರಗಳನ್ನು ಕಾಣ್ಬೋದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಅಧಿಕಾರ ಸಂಪೂರ್ಣವಾಗಿ ವಿಭಜಿಸಲ್ಪಟ್ಟು ರಾಜ್ಯಗಳು ಕೇಂದ್ರಗಳು ಸರಕಾರ ತನ್ನದೇ ಆದ ಸ್ವಾತಂತ್ರ್ಯ ಸಂವಿಧಾನವನ್ನು ಹೊಂದಿರುತ್ತದೆ ಹಾಗೂ ದ್ವಿಪೌರತ್ವವನ್ನು ಕೂಡ, ಎಂದರೆ ರಾಜ್ಯದ ಪೌರ ಹಾಗೂ ರಾಷ್ಟ್ರದ ಪೌರ ಎಂಬ 2 ರೀತಿಯ ಪೌರತ್ವವನ್ನು ಹೊಂದಿದೆ ಹಾಗೂ ಅನೇಕ ಲಕ್ಷಣಗಳನ್ನು ಸಂಯುಕ್ತ ಸರ್ಕಾರ ಹೊಂದಿದೆ. ಆದರೆ ಏಕಾತ್ಮಕ ಸರ್ಕಾರದಲ್ಲಿ ಎಲ್ಲ ಲಕ್ಷಣಗಳನ್ನು ನಾವು ಕಾಣುವುದಿಲ್ಲ. ಇಂಗ್ಲೆಂಡ್ನ ಏಕಾತ್ಮಕ ಸರ್ಕಾರವಿರುವುದು ಏಕಾತ್ಮಕ ಸರ್ಕಾರ ಇರುವಂಥದ್ದು ವಿಷಯವಾಗಿದೆ. ಈ ದೇಶದಲ್ಲಿ ಸರ್ಕಾರದ ಎಲ್ಲ ಅಧಿಕಾರ ಕೇಂದ್ರದಲ್ಲೂ ಕೇಂದ್ರೀಕೃತವಾಗಿದ್ದು ಸ್ಥಳೀಯ ಅಂಗಗಳ ಅಧಿಕಾರಕ್ಕೋಸ್ಕರ ಕೇಂದ್ರವನ್ನು ಅಲ್ಲಿ ಸ್ಥಳೀಯ ಅಂಗಗಳು ಅಧಿಕಾರಿಗಳಿಗೋಸ್ಕರ ಕೇಂದ್ರವನ್ನು ನೋಡಬೇಕಾಗುತ್ತದೆ. ಆದರೂ ಕೂಡ ಬ್ರಿಟನ್ನಲ್ಲಿ ಸ್ಥಳೀಯ ಸರ್ಕಾರಗಳು ಹೆಚ್ಚಿನ ಸ್ವಾಯತ್ತ ಅಧಿಕಾರವನ್ನು ಹೊಂದಿದ್ದು ಈ ಅಧಿಕಾರವನ್ನು ಇತ್ತೀಚಿನ ಕಾಯ್ದೆ ಮೂಲಕ ಇವನ್ನು ಪಡೆಯುತ್ತಿರುತ್ತದೆ. ಇದರಿಂದಾಗಿ ಇವುಗಳಿಗೆ ಮೂಲ ಅಧಿಕಾರವಿದೆ. ಸಂಸತ್ತು ಯಾವಾಗ ಬೇಕಾದರೂ ಆ ಅಧಿಕಾರವನ್ನು ಕಡಿಮೆ ಮಾಡುವ, ಹೆಚ್ಚಿಸುವ ಅಧಿಕಾರವನ್ನು ಹೊಂದಿರುವುದರಿಂದ ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದರೂ ಸಹ ಅಲ್ಲಿ ಸಂಸತ್ತಿನ ನಿಯಂತ್ರಣದಲ್ಲಿಯೇ ಕಾರ್ಯನಿರ್ವಹಿಸಬೇಕಾಗಿದೆ. ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ. ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಎನ್ನುವಂಥದ್ದು ಸಂಸದೀಯ ಸರಕಾರ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿದ್ದು, ಇದರಲ್ಲಿ ರಾಜ ಮುಖ್ಯಸ್ಥನಾಗಿದ್ದರೂ ಸಹ ಕೇವಲ ನಾಮಮಾತ್ರ ಕಾರ್ಯಾಂಗ ಅಧಿಕಾರಿಯಾಗಿರುತ್ತಾನೆ. ಇದರ ವಾಸ್ತವ ಅಧಿಕಾರವು ಪ್ರಧಾನಿಯನ್ನು ಒಳಗೊಂಡ ಮಂತ್ರಿಮಂಡಲ ಇರುತ್ತದೆ. ಈ ಮಂತ್ರಿಮಂಡಲವು ಸಂಸತ್ತಿನ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಿಸಬೇಕು. ಈ ಮಂತ್ರಿಮಂಡಲವು ಎಲ್ಲಿಯ ತನಕ ಸಂಸತ್ತಿನ ಬಹುಮತವನ್ನು ಹೊಂದಿರುತ್ತದೋ ಅಲ್ಲಿಯವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು. ಯಾವಾಗ ಬಹುಮತವನ್ನು ಕಳೆದುಕೊಳ್ಳುತ್ತದೆಯೋ ಆ ಕ್ಷಣವೇ ತಮ್ಮ ಅಧಿಕಾರವನ್ನು ಸಹ ಕಳೆದುಕೊಳ್ಳುತ್ತದೆ. ಇದರಿಂದಾಗಿ ಕಾರ್ಯಾಂಗವು ಶಾಸಕಾಂಗದ ಅವಿಭಾಜ್ಯ ಅಂಗ ಅಂತ ಅವರು ಹೇಳುವಂಥದ್ದು. ಯಾವಾಗ ಬಹುಮತವನ್ನು ಕಳೆದುಕೊಳ್ಳುತ್ತದೆಯೋ ಆ ಕ್ಷಣವೇ ತನ್ನ ಅಧಿಕಾರವನ್ನು ಸಹ ಅದು ಕಳೆದುಕೊಳ್ಳುತ್ತದೆ. ಈ ರೀತಿಯಾಗಿ ಅದಾದಮೇಲೆ 7ನೇ ಪಾಯಿಂಟ್, ಕಾನೂನಿನ ಅಧಿಪತ್ಯ. ಬ್ರಿಟನ್ನ ಒಂದು ವೈಶಿಷ್ಟ್ಯ. ಬ್ರಿಟನ್ ಸಂವಿಧಾನದ ಮೂಲತತ್ವವಾದಂತಹ ಈ ಕಾನೂನಿನ ಆಧಿಪತ್ಯ ಬ್ರಿಟನ್ನ ಒಂದು ವೈಶಿಷ್ಟ್ಯ. ಇದರ ಪ್ರಕಾರ ಪ್ರತಿಯೊಬ್ಬರೂ ಕೂಡ ರಾಷ್ಟ್ರದಲ್ಲಿ ಕಾನೂನಿನ ಅಡಿಯಲ್ಲಿ ಸರಿಸಮಾನ ಮತ್ತು ಸಮಾನ ರಕ್ಷಕ ಎಂಬುದನ್ನು ತಿಳಿಸುತ್ತದೆ. ಇದರ ಪ್ರಕಾರ ಯಾವುದೇ ವಿಧದಲ್ಲೂ ಯಾರೊಬ್ಬರಿಗೂ ಕಾನೂನಿನಡಿಯಲ್ಲಿ ತಾರತಮ್ಯ ಮಾಡುವಂತಿಲ್ಲ. ಬ್ರಿಟನ್ನಲ್ಲಿ ಯಾರೂ ಕೂಡ ಕಾನೂನಿನಿಂದ ಹೊರತಾಗಿರುವುದಿಲ್ಲ. ಎಲ್ಲರೂ ಸಾಮಾನ್ಯ ಕಾನೂನುಗಳಿಗೆ ಒಳಪಡಲೇಬೇಕು. ಅದೇ ರಾಷ್ಟ್ರದ ಸಾಮಾನ್ಯ ಕಾನೂನಿನ ಸರಿ ಸಮಾನತೆ ಅಥವಾ ಕಾನೂನಿನ ಆಳ್ವಿಕೆ ಎಂಬುದಾಗಿರುತ್ತದೆ. ಇನ್ನಿದರಲ್ಲಿ ದ್ವಿಪಕ್ಷ ಪದ್ಧತಿ. ಬ್ರಿಟನ್ನಿನ ಒಂದು ವೈಶಿಷ್ಟ್ಯ ದ್ವಿಪಕ್ಷ ಪದ್ಧತಿ. ಅಂದರೆ ದ್ವಿಪಕ್ಷ ಪದ್ಧತಿ ಅಂತ ಹೇಳಿದರೆ ಬಹುಪಕ್ಷ ಪದ್ಧತಿಗೆ ಅವಕಾಶ ಇದಾಗಿಯೂ ಪ್ರಾರಂಭದಿಂದಲೂ ಕಾನೂನಿನ ಅಧಿಪತ್ಯ. 8 ದ್ವಿಪಕ್ಷ ಪದ್ಧತಿ. ಬ್ರಿಟನ್ನ ಒಂದು ವೈಶಿಷ್ಟ್ಯ ದ್ವಿಪಕ್ಷ ಪದ್ಧತಿ. ಬಹುಪಕ್ಷ ಪದ್ಧತಿಗೆ ಅವಕಾಶವಿದ್ದಾಗಿ ಕೂಡ ಪ್ರಾರಂಭದಿಂದಲೂ ಅಲ್ಲಿಯ ಜನತೆ ದ್ವಿಪಕ್ಷ ಪದ್ಧತಿಯನ್ನು ಬೆಂಬಲಿಸುತ್ತಿರುವುದು ಜನತೆಯ ರಾಜಕೀಯ ವೈಪರೀತ್ಯವನ್ನು ಅಲ್ಲಿ ಆ ರೀತಿ ಪ್ರತಿಬಿಂಬಿಸುವುದು. ಇದರಿಂದಾಗಿ ಏನಾಗ್ತದೆ, ಬಹುಮತ ಪಡೆದ ಪಕ್ಷ ಸರ್ಕಾರ ರಚಿಸಿದರೆ ಮತ್ತೊಂದು ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ದ್ವಿಪಕ್ಷ ಪದ್ಧತಿಯಿಂದಾಗಿ ದಕ್ಷ ಹಾಗೂ ದ್ವಿಪಕ್ಷ ಪದ್ಧತಿ 2 ಪಕ್ಷಗಳನ್ನು ಹೊಂದಿರುವಂತಹ ಪದ್ಧತಿಯಾಗಿರುವಂಥದ್ದು ಇಲ್ಲಿ ಬ್ರಿಟನ್ನ ವೈಶಿಷ್ಟ್ಯ ಅಂತ ನೋಡಿದರೆ, ಬಹುಪಕ್ಷ ಪದ್ಧತಿಗೆ ಅವಕಾಶವಿದ್ದಾಗ್ಯೂ ಪ್ರಾರಂಭದಿಂದಲೂ ಅಲ್ಲಿಯ ಜನತೆ ದ್ವಿಪಕ್ಷ ಪದ್ಧತಿಯನ್ನು ಬೆಂಬಲಿಸುತ್ತಿರುವುದು ಜನತೆಯ ರಾಜಕೀಯ ವೈಚಾರಿಕತೆಯನ್ನು ಪ್ರತಿಬಿಂಬಿಸುತ್ತದೆ. ಇದರಿಂದಾಗಿ ಬಹುಮತ ಪಡೆದ ಪಕ್ಷ ಸರ್ಕಾರ ರಚಿಸಿದರೆ ಮತ್ತೊಂದು ಪಕ್ಷವು ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಈ ಪಕ್ಷ ಪದ್ಧತಿಯಿಂದಾಗಿ ದಕ್ಷ ಹಾಗೂ ಸುಭದ್ರ ಸರ್ಕಾರವನ್ನು ರಚಿಸಲು ಪ್ರಬಲವಾದ ವಿರೋಧ ಪಕ್ಷ ರಚಿಸಲು ಅವಕಾಶ ನೀಡುತ್ತದೆ. ಇದರಿಂದಾಗಿ ಬ್ರಿಟನ್ನ ದ್ವಿಪಕ್ಷ ಪದ್ಧತಿ ವಿಶ್ವಕ್ಕೆ ಒಂದು
ಮಾದರಿಯಾಗಿದೆ. ಅಧಿಕಾರ ಪ್ರತ್ಯೇಕತಾ ತತ್ವ. ಅಧಿಕಾರದ ದುರುಪಯೋಗ ತಡೆಗಟ್ಟಲಿಕ್ಕಾಗಿ ಮಾಂಟೆಸ್ಕೊ ಪ್ರತಿಪಾದಿಸಿದ ಅಧಿಕಾರ ವಿಭಜನಾ ತತ್ವವನ್ನು ಇಂಗ್ಲೆಂಡ್ನ ಅಲ್ಲಿ ಅಧಿಕಾರ ಪ್ರತ್ಯೇಕತೆಯ ತತ್ವ, ಅಧಿಕಾರ ದುರುಪಯೋಗ ತಡೆಗಟ್ಟಲಿಕ್ಕಾಗಿ ಮಾಂಟೆಸ್ಕೊ ಪ್ರತಿಪಾದಿಸಿದ ಅಧಿಕಾರ ವಿಭಜನಾ ತತ್ವ ಇಂಗ್ಲೆಂಡ್ನಲ್ಲಿ ಕಾಣಲಾಗುವುದಿಲ್ಲ. ಅದರ ಬದಲಾಗಿ ಗೊಂದಲಮಯ ಆಡಳಿತ ವ್ಯವಸ್ಥೆಯನ್ನು ಕಾಣಬಹುದಾಗಿದೆ. ಹಾಗೆ ಮೂಲಭೂತ ಹಕ್ಕುಗಳಲ್ಲಿ ಇತರ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದ ನೀತಿ, ಬ್ರಿಟನ್ನಿನಿಂದಲೂ ಸಹ ಸರಕಾರ ಅಲ್ಲಿಗೆ ಹೋಗೋಣ ಜೊತೆಗೆ ಅನೇಕ ಹಕ್ಕಿಗಳನ್ನು ಆರಂಭಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಅವುಗಳೆಂದರೆ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಹಕ್ಕು, ಧಾರ್ಮಿಕ ಹಕ್ಕು, ಸಮಾನತೆಯ ಹಕ್ಕು. ನಂತರ 11ನೇದು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು. ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ಇಲ್ಲಿ ನಾವು ಮೊದಲನೇ ಚಾರ್ಲ್ಸ್ ಕೋಲಿಯರ್ ನಂತರ ನಿರಂಕುಶ ರಾಜಪ್ರಭುತ್ವಕ್ಕೆ ಬದಲಾಗಿ ಪ್ರಜಾಪ್ರಭುತ್ವವನ್ನು ತಾಳ್ಮೆ ಮತ್ತು ಶಾಂತಿಯುತವಾಗಿ ಅಸ್ತಿತ್ವಕ್ಕೆ ತರಲಾಗಿದೆ ವಿನ ರಾತ್ರಿಯ ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳಲ್ಲಿ ಕಾಣುವಂಥದ್ದು. ಇವಿಷ್ಟು ನಮಗೆ ಘಟಕ 1ರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಯಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಅಲ್ಲಿ ಸಂವಿಧಾನದ ಲಕ್ಷಣಗಳು ಅಂತ ಕೊಟ್ಟಿದ್ದಾರೆ. ಸಂವಿಧಾನದ ಲಕ್ಷಣಗಳನ್ನು ಬರಿಬೇಕು. ಸಂವಿಧಾನದ ಪ್ರಧಾನ ಲಕ್ಷಣಗಳು. ಸಂವಿಧಾನದ ಲಕ್ಷಣಗಳನ್ನು ನೋಡ್ತಾ ಹೋಗೋದು. ಬ್ರಿಟನ್ನಿನ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ, ನಮ್ಯ ಸಂವಿಧಾನ, ಸಂಸತ್ತಿನ ಪರಮಾಧಿಕಾರ. ಇದು ಸಂವಿಧಾನ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವ್ಯತ್ಯಾಸ. ಇದು ಏಕಾತ್ಮಕ ಮಾದರಿಯ ಸರ್ಕಾರ. ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ, ಕಾನೂನಿನ ಅಧಿಪತ್ಯ. ಇಲ್ಲಿ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ, ಕಾನೂನಿನ ಅಧಿಪತ್ಯ, ದ್ವಿಪಕ್ಷ ಪದ್ಧತಿ, ಅಧಿಕಾರ ಪ್ರತ್ಯೇಕತಾ ತತ್ವ, ಮೂಲಭೂತ ಹಕ್ಕುಗಳು, ತಾಳ್ಮೆ ಮತ್ತು ಸಹಿಷ್ಣುತಾ ಲಕ್ಷಣಗಳು. ಇವಿಷ್ಟು ಅದರಲ್ಲಿ ಪಾಯಿಂಟ್ಸ್ಗಳು ಬರ್ತದೆ. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ಪದೇ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ, ಬ್ರಿಟನ್ನಿನ ಸಂವಿಧಾನವನ್ನು ಪತ್ತೆ ಹಚ್ಚಲು ನಾವೇನು ಮಾಡಬೇಕು? ಸ್ವರೂಪವಾದ ಸಂವಿಧಾನವೆಂದು ಪರಿಗಣಿಸಲಾಗಿದೆ. ಯಾಕೆ ಅಂತ ಹೇಳಿದರೆ, ವಿಶ್ವದ ಎಲ್ಲ ಸಂವಿಧಾನಗಳಿಗಿಂತಲೂ ಹಳೆಯದಾದ ಸಂವಿಧಾನವಾಗಿದೆ. ಈ ಸಂವಿಧಾನ ತನ್ನದೇ ಆದ ಅನೇಕ ಸಂಪ್ರದಾಯ, ಒಡಂಬಡಿಕೆ ಇನ್ನೂ ಮುಂತಾದ ಲಕ್ಷಣಗಳನ್ನೊಳಗೊಂಡ ವೈವಿಧ್ಯಮಯ ಸಂವಿಧಾನ ಆಗಿದೆ. ಇವಿಷ್ಟು ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು. ಇನ್ನು ನಾವು ನೋಡಿದರೆ ಬ್ರಿಟನ್ನ ಕಾರ್ಯಾಂಗ. ಇವಿಷ್ಟು ಸಂವಿಧಾನದ ಲಕ್ಷಣಗಳಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.